ಸದಾ ನಿಮ್ಮೊಂದಿಗೆ. ದೊಡ್ಡ ಹಬ್ಬ, ಸದಾ ನಿಮ್ಮೊಂದಿಗೆ. ಕಷ್ಟ ಅಂತ ಬರ್ತಾರೆ, ಅಳ್ಕೊಂಡೇ ಬರ್ತಾರೆ. ಇಲ್ಲಿಗೆ ಬಂದ್ಮೇಲೆ ಅಳೋದೆಲ್ಲ ಜೀವನ, ನಗಬೇಕು ಅಂತ ನೀವೆಲ್ಲ ಕೊಡೋ ನಂಬಿಕೆಯಿಂದ ನಗಿಸ್ತೀವಿ. ಅವರೇ ನಗ್ತಾರೆ. ನೋಡ್ರಿ, ಸೆಲೆಬ್ರಿಟಿಗಳು ಬಂದ್ರು, ಮಾತಾಡಿದ್ರು, ಬಿಸಿಲಲ್ಲಿ ಹೋಗಿ ಕೆಲಸ ಮಾಡಿದ್ರು. ಈ ಕಾರ್ಯಕ್ರಮ ಮೂಲಕ ಏನೋ ಒಂದು ಚಿಕ್ಕ ಸೇವೆ ಮಾಡೋಕ್ಕೆ ಆ ಭಗವಂತ ನಾನು ನಂಬ್ಕೊಂಡಿರೋ ಸಾಯಿರಾವ್ ಆಶೀರ್ವಾದ ಮಾಡ್ದೆ ಅನ್ನೋದಕ್ಕೆ ಯಾರಿಗೆ ನಾನು ಧನ್ಯವಾದಗಳು ಹೇಳ್ಕೋಬೇಕು ಗೊತ್ತಾಗ್ತಾ ಇಲ್ಲ. ದೈವ ಮನುಷ್ಯ ರೂಪೇಣ ಇಲ್ಲಿರೋ ಮನುಷ್ಯರುಗಳೆಲ್ಲರೂ ಆ ದೇವ್ರ ರೂಪನೇ. ಸದಾ ನಿಮ್ಮೊಂದಿಗೆ ಅಂತ ನನಗೆ ನಂಬಿಕೆ ಕೊಟ್ಟಿದ್ದೀರಾ. ನಾವು ಇಲ್ಲಿ ಬರೋರಿಗೆ ಸದಾ ನಿಮ್ಮೊಂದಿಗೆ ಅಂತ ನಾವು ನಂಬಿಕೆ ಕೊಟ್ಟಿದ್ದೀವಿ. ಕನಸು ಅರಳಿ ನಿಜಕ್ಕೂ ನನಸಾಗುವ ಘಳಿಗೆ ಇರುವೆವು ನಾವು ಸದಾ ನಿಮ್ಮೊಂದಿಗೆ. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸದಾ ನಿಮ್ಮೊಂದಿಗೆ. ಬಡತನನೇ ಕಷ್ಟ. ಕೆಲಸ ಮಾಡುವಾಗ ದೊಡ್ಡ ಗೋಡೆ ಮೇಲೆ ಬಿದ್ದು ಹೊಟ್ಟೆ ಮೇಲೆ ಬಿದ್ದು ಹಂಗೆ ಚಟ್ನಿ, ದೇವರೇ ಗತಿ. ಆಮೇಲೆ ಕಾಲು ಮುರಿದೋಯ್ತು, ಕೈ ಮುರಿದೋಯ್ತು. ಡಾಕ್ಟರ್ ಹತ್ರ ಹೋಗಿ ಆಪರೇಷನ್ ಮಾಡಿದ್ರೆ ಮೊದಲೇ ಹೋದ್ರೆ ಸ್ಟ್ರೆಚ್ಚರ್ಗೆ 50 ರೂಪಾಯಿ ಕೊಡು, ಇಲ್ಲಿ ನಿಂತೆ 100 ರೂಪಾಯಿ ಕೊಡು, ಇವ್ರಿಗೆ ಅಷ್ಟು ಕೊಡು ಅನ್ನೋರು ಹಾಸ್ಪಿಟ್ಲಲ್ಲಿ. ಒಬ್ಬ ಬಡವ ಹೋದ್ರೆ ಏನು ಮಾಡ್ತಾರೆ? ಅದು ಅವನ ಹೆಂಡತಿಗೆ ಏನೂ ಗೊತ್ತಿಲ್ಲ. ಏನೋ ಒಂದು ರೀತಿ ಆಪರೇಷನ್ ಮಾಡಿ ಕರ್ಲೆಲ್ಲ ಎತ್ತು ಒಳಗೆ ಇಟ್ಟು ಕಟ್ಬಿಡ್ತಾರೆ. ಇಷ್ಟು ದೊಡ್ಡದಾಗ್ಬಿಟ್ಟಿದೆ ಹೊಟ್ಟೆ. ಓಡಾಡೋದೇ ಕಷ್ಟ ಆಗಿದೆ. ಆದರೆ ಹಠಮಾರಿ ಕೆಲಸ ಮಾಡಲೇಬೇಕು, ನಾನು ಸಂಪಾದನೆ ಮಾಡಲೇಬೇಕು, ನನ್ನ ಕುಟುಂಬ ನಾನೇ ನೋಡ್ಕೋತೀನಿ ಅಂತ ಅವ್ರ ಹೆಂಡತಿ ಪಾಪ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಏನೋ ಗಂಜಿ ಹಾಕ್ತಿದ್ದಾರೆ. ಅವಾಗ ಅನ್ಸಿತ್ತು, ಶಿವಪ್ಪ ನಮ್ಮವರಲ್ಲ, ನಾವು ಸಹಾಯ ಮಾಡಬೇಕಾಗಿಲ್ಲ? ಮಾಡ್ಬೇಕ್ರಿ, ನಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಅವ್ರ ಹತ್ರ ಹೇಳಿದೀವಿ, ಸದಾ ನಿಮ್ಮೊಂದಿಗೆ ಶಿವಪ್ಪ ಬನ್ನಿ ಅಂತ ಹೇಳಿದೀವಿ. ಬರ್ತಾರೆ ಈಗ. ಸದಾ ನಿಮ್ಮೊಂದಿಗೆ ಕನಸು ಅರಳಿ ನಿಜಕ್ಕೂ ನನಸಾಗುವ ಘಳಿಗೆ ಇರುವೆವು ನಾವು. ಬನ್ನಿ, ನಾವಿದೆ, ಬನ್ನಿ ಅಮ್ಮ. ಸಾಯಿರಾಮ್ ಸಾಯಿರಾಮ್. ಬಾ ಅಲ್ಲಿ ಕೂರೋಣ ಬಾ. ಶಿವಪ್ಪ ಕೂರಮ್ಮ, ಕೂರಿ, ನೀನ್ ಕೂರಲ್ಲಿ. ಅಳ್ಬಾರ್ದು. ಈ ಕಣ್ಣೀರ್ ನಿಲ್ಸ್ಬಿಡ್ಬೇಕು, ಅಳ್ಬಾರ್ದು. ಏನಾಯ್ತು ಸ್ವಾಮಿ ಹೇಳಿ? ನಮ್ದು ಸಂಸಾರ ಭಾಳ ಚಲೋ ಐತ್ರಿ ಅಮ್ಮರ. ಒಂದ್ ದಿವ್ಸ ಕೆಲ್ಸಕ್ಕೆ ಹೋದಾಗ ಗೋಡೆ ಕಟ್ಟಕಂದು ಏಪ್ರಿಲ್ 5ನೇ ತಾರೀಕು ರೀ ಮೇಡಮ್. ಯಾವ ಊರು ಸ್ವಾಮಿ? ಜಮಖಂಡ್ರಿ ಮೇಡಮ್. ಜಮಖಂಡ್. ಓಕೆ. ಜಮಖಂಡಿ ಕೆಲ್ಸಕ್ಕೆ ಹೋಗಿನ್ರಿ ಅಮ್ಮರ. ಹೋದ ಬೆಳಕ ಮಳಿ ಗಾಳಿ ಬಿಡು ಟೈಮ್ ರೀ 5:30 6 ಗಂಟೆ ಸುಮಾರು ರೀ. 6 ಗಂಟೆ ಸುಮಾರು ಒಂದು ಸ್ವಲ್ಪ ಗಾಡಿ ಅಡ್ಯಾಡತ್ತ ಐತ್ರಿ, ಮಳೆ ಗಾಳಿ ಬರ್ತೈತ್ರಿ. ಆ ಸಮಯದಲ್ಲಿ ಇಳಿದು ಬರ್ತಾ ಓಡ್ಕೊತ ಹೋಗ್ತಾ ಇದ್ರಿ ಮೇಡಮ್. ಹೋಗ್ತಾ ಇದ್ದಾರೆ, ಒಮ್ಮೆ ಮೈ ಮೇಲೆ ಪೂರೆ ಮುಚ್ಕೊಂಡು ಬಿಟ್ಟಿರಿ ಗೋಡೆ ಒಳಗ್ರಿ. ಅಯ್ಯೋ. ಅದ್ರ ಬಳಕ ಅವಾಗ 20 ನಿಮಿಷ ಬಿಟ್ಟು ಮಳೆ ಗಾಳಿ ನಿಂತ ಬಳಕ ಅವಾಗ ಬಂದು ತೆಗದ್ ಕಿಸಿಂದ್ರಿ ದವಾಖಾನೆ ಕರ್ಕೊಂಡು ಹೋದ್ರಿ. ಶಾಂತ, ಕಣ್ಣೂರ್ಸಮ್ಮ, ನಿನಗೆ ಸಹಾಯ ಮಾಡಕ್ಕೆ ನಮ್ಮವ್ರು ಯಾರು ಬರ್ತಾರೆ ಅಂತ ಗೊತ್ತಾ ನಿನಗೆ? ಗೊತ್ತಾ? ಯಾರಿಗೆ ಬೇಡ ಐತೆ, ಯಾರಿಗೆ ಆಗ್ಬಿಟ್ಟೈತೆ. ಆ ಹಾಡು ಕೇಳಿದಾಗೆಲ್ಲ ಆ ಹುಡುಗಿನೇ ಏನೋ ಒಂಥರ ಗುಂಡಾಕ್ಬಿಟ್ಟು ಹಾಡ್ತಾಳೇನೋ ಅಂತ. ಆಮೇಲೆ ಆ ಹುಡುಗಿ ನೋಡಿದ್ಮೇಲೆ ಸ್ಕ್ರೀನಲ್ಲಿ ನನಗೆ ಒಂಥರ ತಲೆ ತಿರುಗೋಯ್ತು. ಅಷ್ಟು ಪ್ರಿಟಿ ಗರ್ಲ್ ಪಾರೋಲ್. ಪಾರೋಲ್ ಈಸ್ ಫುಲ್ ಆಫ್ ಲೈಫ್. ಅವಳನ್ನ ನೋಡಿದ್ರೇನೆ ನಮಗೆ ಸಂತೋಷ ತುಂಬಿ ತುಳುಕಾಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಪ್ಲೀಸ್ ವೆಲ್ಕಮ್ ಪಾರೋಲ್ ಯಾದವ್. ಸದಾ ನಿಮ್ಮೊಂದಿಗೆ ಕನಸು ಅರಳಿ ನಿಜಕ್ಕೂ ನನಸಾಗುವ ಘಳಿಗೆ ಇರುವೆವು ನಾವು ಸದಾ ನಿಮ್ಮೊಂದಿಗೆ. ಶಾಂತ ಅವರು ಪಾರೋಲ್ ಅವರು, ಶಾಂತ ಶಿವಪ್ಪ ಅವರು. ನಮಸ್ಕಾರ. ನೋಡಿ ಶಿವಪ್ಪ ಅವರೇ, ನಿಮ್ಗೆ ಸಹಾಯ ಮಾಡೋಕೆ ಅಂತಾನೆ ಅವ್ರು ಬಂದಿರೋದು. ನಮಸ್ಕಾರ. ಇವ್ರ ಕತೆ ಏನ್ ಗೊತ್ತಾ? ಗೊತ್ತಿಲ್ಲ ಅಮ್ಮ. ಬಿಟಿ ನೋಡೋಣ? ಹಾ, ನೋಡ್ತೀನಿ. ಹಾ, ಪರವಾಗಿಲ್ಲ, ಅಷ್ಟು ಕನ್ನಡ ಮಾತಾಡ್ತಿರಲ್ಲ, ಸಾಕ್ಬಿಡಿ. ಬಿಟಿ ಪ್ಲೀಸ್.
ನನ್ನ ಹೆಸರು ಶಿವಪ್ಪ ಅಂತ ಹೇಳಿ ಸರ. ನಾವು ಜಮಖಂಡಿಯಲ್ಲಿ 15 ವರ್ಷ ಆಯ್ತು ರೀ ಇಲ್ಲಿ ಬಂದ್ರಿ ಸರ. ಚಪ್ಪರ ಮನೆಯಲ್ಲಿ ವಾಸ ಮಾಡಿ. ನಾವು ಮದುವೆ ಆಗಿ ಬಂದಾಗ ನಮ್ಮ ಹೊಲ 2 ಎಕರೆ ಹೊಲ ಐತ್ರಿ, ಮನಿ ಇತ್ತು, ಎಲ್ಲ ಐತ್ರಿ. ನಮ್ಮ ಅತ್ತೆಯವ್ರ ಮನ್ಯಾಗ್ರೆ ನಿಮ್ಮನ್ನ ನೀವು ಗಂಡ ಐತಿ ಬ್ಯಾರೆ ಮಾಡ್ಕೊಂಡು ತಿನ್ನತ್ತೇಳಿ ನಮ್ಗೆ 13-14 ವರ್ಷ ಅಂತ ಬ್ಯಾರೆ ಇಟ್ರಿ. ಒಂದು ದಿವಸ ಮುಂಜಾನೆ ಬೆಳಿಗ್ಗೆ ಹೋದಿವ್ರಿ ಸರ್. ಕೋಳಿ ಫಾರ್ಮ್ ಇತ್ತು ಸರ್. ಅಲ್ಲಿ ಕೋಳಿ ಫಾರ್ಮ್ ಕಟ್ಟಡ ಮಾಡಕ್ಕೆ ಹೋಗಿತ್ತು ಸರ್. ಕಟ್ಟಡ ಮಾಡುವಾಗ ಮಳೆ ಗಾಳಿ ಬರ್ತಿತ್ತು ಸರ್. ಮ್ಯಾಲೆ ನಿಂತು ಕಟ್ಟಡ ಮಾಡುವ ಒಮ್ಮೆ ಕುಸಿದ್ ಬಿತ್ತು ಸರ್. ಕುಸಿದ ಅಳಿಗಾಡಕತ್ತು ಇಳದ ಕಿಸಿಂದ ಓಡ್ತಾ ಇದ್ರಿ ಸರ್. ಬಂದು ಪೂರ ಮೈ ಮೇಲೆ ಬಿತ್ತು ಸರ್. ಅರ್ಧ ಗಂಟೆ ಮಳೆ ಗಾಳಿ ನಿಂದ್ರಲಿಲ್ಲ ರೀ, ಹಂಗೆ ಐತೆ ಸರ್. ನಾನು ಒಳಗೆ ಮುಚ್ಕೊಂಡು ಬಿಟ್ಟಿದ್ರಿ ಸರ್ ಗಾಡಿಯಾಗ. ಲಾಸ್ಟಿಗೆ ಮಳೆ ಗಾಳಿ ನಿಂತ ನಂತರ ಬಂದು ತೆಗದಾರಿ ರೀ. ಒಂದು 20 ನಿಮಿಷ ಬಿಟ್ಟು ಅರ್ಧ ಗಂಟೆ ಬಿಟ್ಟು ತೆಗದಾರಿ ಸರ್. ಅವಾಗ ತೆಗೆದು ಹಾಸ್ಪಿಟಲ್ ತೊಗೊಂಬಂದ್ರಿ ಸರ್. ತಂದು ಸರ್ಕಾರ ದವಾಖಾನೆ ಒಳಗೆ ಹಿಡಿಲಿಲ್ಲ ರೀ ಸರ್. ಅವ್ರು ಹಿಡಿಲಿಲ್ಲ. ಬೇರೆ ದವಾಖಾನೆ ಜಮಖಂಡಿ ಒಳಗೆ ಹವಾಲ್ದಾರ ದವಾಖಾನೆ ಸರ್, ಅಲ್ಲಿ ಕರ್ಕೊಂಡು ಹೋದ್ರಿ. ಅಲ್ಲಿ ಒಂದು ದಿವಸ ಇಟ್ಕೊಂಡ್ರಿ ಸರ್. ಇಟ್ಕೊಂಡ್ರು ಒಂದಕ್ಕೆ ಬಂದಾಗಿ ಇಷ್ಟು ಉಬ್ಬಿತ್ರಿ ಸರ್ ಹೊಟ್ರಿ. ಅವ್ರು ಏನಂದ್ರಿ, ಡಾಕ್ಟ್ರ್ ಸಲೈನ್ ಹಚ್ಚಿ ಎಲ್ಲ ಮಾಡಿದ್ರು, ಏನೂ ಉಪಯೋಗ ಆಗಲ್ಲ, ಓದ್ಬಿಡ್ರಿ ನೀವು BID ಬಿಜಾಪುರ ದವಾಖಾನಿಗೆ ಅಂದ್ರಿ ಸರ್. BIDಯಾಗ ಅಲ್ಲಿ ಒಂದು ದಿವಸ ಇಟ್ಕೊಂಡ್ರಿ ಸರ್. ಇಂಡಕ್ಷನ್ ಅವರು ಏನು ಮಾಡಿದ್ರಿ, ಇಲ್ಲ ಉಳಿದಿಲ್ಲ ಸಾಯ್ತಾ, ನಾವು ಒಂದು ಅರ್ಧ ಗಂಟೆ ಬಿಟ್ಟು ಕರ್ಕೊಂಡು ಹೋಗ್ರಿ ಮನೆಗೆ ಅಂದ್ರಿ ಸರ್. ಗ್ಯಾರಂಟಿ ಇಲ್ಲಮ್ಮ ನೀನು ಹನಿ ಬಾರ, ಇನ್ನು ನಾವು ಉಳಿದ್ರ ಬತ್ತು ಉಳಿಲಿಕ್ಕೂ ಬತ್ತ ಹಿಂಗಡೆ ಹೇಳ್ಬಿಟ್ರಿ ಡಾಕ್ಟರ್. ಅಂದ ಕೂಡಲೇ ಡಾಕ್ಟ್ರಿಗೆ ಏನು ಹೇಳ್ರಿ, ನಿಮ್ಮ ಕೈ ಮುಗಿತೀನಿ ಡಾಕ್ಟರ್, ನನ್ನ ಗಂಡನ ಉಳಿಸ್ಕೊಳಕತ್ತ ನಿಮ್ಮದೈತಿ. ಇಲ್ಲಕ ನಾ ಹ್ಯಾಂಗೆ ಮಾಡ್ಬೇಕ್ರೆ 3 ಮಕ್ಳು ಜೀವನ ಹ್ಯಾಂಗೆ ಗಳಿಬೇಕಾಗಿ ಹೇಳ್ತಾರೆ. ಸರ್ಕಾರ ದವಾಖಾನೆ ಅವು ಎಲ್ಲ ಏನೇನು ಎಲ್ಲ ತಿರ್ಗಾಡ್ಯಾರ್ರಿ. ಲಾಸ್ಟಿಗೆ ತಂಗ ಹಾಸ್ಪಿಟಲ್ದವ್ರು ಹಿಡಿದಾರಿ ಸರ್. ಅವ್ರು ಸ್ಟಾರ್ಟಿಂಗ್ ಪೈಲ ದುಡ್ಡು ತೊಗೊಂಡಾರಿ ಸರ್. 2 ಲಕ್ಷ ರೂಪಾಯಿ ತೊಗೊಂಡು ಕಟ್ಟಿಸ್ಕೊಂಡು ನಮ್ಮ ಪವನ್ಯಾರು ಪುಣದಾಗ ಇರ್ತಾರೆ ಸರ್. ಇವ್ರ ನಮ್ಮ ಮಿಸ್ಸಸ್ ಅಕ್ಕನ ಗಂಡ್ರಿ, ಅವರು ದುಡ್ಡು ಬಂಗಾರ ಒತ್ತಿ ಇಟ್ಟು ಅವು ಇದು ಮಾಡಿ ದುಡ್ಡು ಗೋಳಿ ಮಾಡಿ ತಂದು ಕಟ್ಟಿ ನನ್ನ ಆಪ್ರೇಷನ್ ಮಾಡೋಕೆ ಅವರು ಉಳಿಸಿರಿ ಸರ್ ನನ್ನ ಜೀವನ ರೀ ಸರ್. ಇಂಡಕ್ಷನ್ ರಾಡ್ ಹಾಕಿದ್ರಿ, ಕಾಲು ಮುರಿದಿದ್ದು ರಾಡ್ ಹೊಟ್ಟಿದ್ರಿ ಸರ್. 2 ಮಾಡಿದ್ರಿ. ಮಾಡಿ ಇನ್ನು ಒಂದು ಯೂರಿನದ್ದು ಒಂದು ಆಪ್ರೇಷನ್ ಉಳಿತು ಸರ್. ಏನು ಮಾಡು ಸರ್, ನನ್ನ ಜೀವನ ಹಾಳಾಯಿತು ಅಂತೇಳಿ ಭಾಳ ಚಿಂತೆ ಮಾಡ್ಕೋತ ಅದೇ ಚಿಂತೆ ಒಳಗಂದ್ರೆ ಸರ್. ನನಗೆ ದುಡ್ಡು ಇಲ್ಲ, ಏನು ಮಾಡ್ಬೇಕಂದ್ರು ಏನು ಒಟ್ಟು ನನಗೆ ದೇವ್ರ ಉಳಿಸಿದ್ರು ನನಗೆ ಯಾಕೆ ಹಿಂಗೆ ಆಗತೈತೆ, ನನಗೆ ಉಳಿದ್ರು ಏನು ಉಪಯೋಗ ಅನ್ನಿಸ್ತಾಗತ್ತದ ಸರ್. ಒಂದು 4 ಲಕ್ಷ ರೂಪಾಯಿ ಹಾಕೋದಕ್ಕೆ ಜೀವನ ಒಂದು ಉಳ್ದೈತಿ. ಎಷ್ಟಲ್ಲಿ ಮನೆ ಮುಂದೆ ಚಿಮ್ನೆ ಹಚ್ಕೊಂಡ್ರು ಹಂಗದಾನ ಅಂತೇಳಿ ಧೈರ್ಯ ಗಟ್ಟಿ ಮಾಡ್ಕೊಂಡು ಹೊಂಟಿದ್ದೇವ್ರೆ. ಈಗಲ್ರಿ ದಿನದ ಚಿಂತೆ ಐತ್ರಿ, ಒಂದು ಚಿಂತೆ ಐತ್ರಿ, ಮಕ್ಕಳು ಸ್ಕೂಲ್ ಐತ್ರಿ. ಆ ಮಕ್ಳು ನಮ್ಮ ಸಂಬಂಧ ಏನತ್ತ ಟ್ಯೂಷನ್ಗೆ ಹೋಗ್ತೀವಿ, ಈ ಸ್ಕೂಲ್ ಹಚ್ಚಂದಾರ ಆ ಸ್ಕೂಲ್ ಹಚ್ಚಂದಾರ ಅಂತ ರಾಕಿದ್ರೆ ಮುಂದೆ ಓಡ್ತೈತ್ರಿ ಮನುಷ್ಯ. ದುಡ್ಡ ಇರ್ಲಿಕ್ಕೆ ಹೆಂಗೆ ಹೋಗೋದು? 5 ಮಂದಿ ನಾವು ದಿವ್ಸಕ್ಕೆ 3 ಮಕ್ಳು ಬರ್ಗಣ ಅಂತಿದ್ರು, ಒಬ್ರಲ್ಲಿ ಒಬ್ರು ಉಪವಾಸ ಬೀಳ್ತೇವ್ರಿ ದಿವ್ಸಕ್ಕೆ ರೀ. ಏನ್ ಮಾಡೋದು, ನಮ್ಮ ಹಣಿ ಬರ್ದಾಗ ಇಟ್ಟು ಬಂದೈತಿ. ಯಾರು ಏನನ್ನವ್ರಲ್ಲ ಕೊಡೋರಲ್ಲ. ಇದ 4 ಲಕ್ಷ ರೂಪಾಯಿ ಮ್ಯಾಲ ಹೋದ್ರೆ ಏನೈತಿ, ಜೀವನ ಇಟ್ರೆ ಏನೈತಿ, ನಮ್ಗೆ ತರಾಸ್ ಬೇಪ ಮೈತ್ರಿಕರ. ನಾವು ಅವ್ವ ಬಂದೀನಿ, ಅಕ್ತಾಗಿರ್ದೀನಿ, ಎಲ್ಲ ಇಟ್ಕೊಂಡು ಹೆಂಗ ಸೈದು ಅನ್ನಸಾಕತ್ರಿ ನಮ್ಗೆ. ಏನು ಸಾಲಿ ಇತ್ತಂದ್ರೆ ಆಸ್ತಿ ಅಂತ ಇತ್ತಂದ್ರೆ ಸಾಲಿ ಕೂಲಿ ಮಾಡ್ತಾರೆ. ಏನು ಇಲ್ಲ ತಾಯಿ ತಂದಿದ್ದು ಅದ ಬರ್ತಂತ್ರೆ, ಮುಂದೆ ಗಂಡ ಮಾಡಿದ್ದು ಅದ ಬರ್ತಾನ ಪರಿಸ್ಥಿತಿ. ಲಾಸ್ಟ್ ಬಂದು ನಮ್ಮ ಗಂಡಗೆ ಹಿಂಗಾಗಣ ಹಿಂಗೆ ಹಾಕೊಂಡು ಕೂತ್ರಿ. ನನಗೆ ಬೇರೆ ಕೆಲಸ ಮಾಡೋಕೆ ಆಗೋದಲ್ರಿ. ಅದಕ್ಕೆ ನಾ ಒಂದು ಇಲ್ಲಿ ಮನೆಯಲ್ಲಿ ಮಾಡುವಂಥದ್ದು ರೊಟ್ಟಿ ಮಾಡ್ತಾರೆ ನಮ್ಮ ಮಿಸ್ಸಸ್ಸರು. ರೊಟ್ಟಿದು ಮಾಡ್ಕೊತ ನಾವು ಉದ್ಯೋಗ ರೀ ಸರ್. ಅದಂಥ ವ್ಯಾಪಾರ ಮಾಡ್ಬೇಕಂತ ಹೇಳಿ ನಮ್ಮ ತಲೆಯಾಗೈತೆ ರೀ. ಮಿಸ್ಸಸ್ ಅವರು ನಮ್ಮ ಮಕ್ಕಳು ಜೀವನ ಸಾಗಿಸ್ಕೊಂಡು ಹೋಗ್ಬೇಕಾಗ್ತೈತಿ ಸರ್. ಅದಕ್ಕೆ ಸರ್ ನಮಗೆ ಸಹಾಯ ಮಾಡಿ ನಮ್ಗೆ ಮಾಡ್ರಿ ಅಂತೇಳಿ ಬೇಡ್ಕೊತಾನೆ ಸರ್. ಜೀವನ ಪರ್ಯಂತ ಮರೆಯಂಗಿಲ್ಲ ರೀ ಸರ್. ಏನಂತೀರಾ? Yeah, comparatively, our life was so much better. We keep on complaining to God, I want this, I want that, but they're the real heroes. ನಿಮ್ಮ ಲೈಫಲ್ಲಿ ಈ ಥರ ಏನಾದರೂ ತೀರದೇ ಇರೋ ಕಷ್ಟಗಳು ಬಂದಿದ್ಯಾ? My mom had gone through cancer recently. What? Yeah. So ಎಷ್ಟು ವಯಸ್ಸು ಅಮ್ಮನಿಗೆ?
she's 57 now, but 3 years before she was diagnosed with uterine carcinoma. ಯೂಟ್ರಸ್ ಕ್ಯಾನ್ಸರ್. Yeah, so she went through cancer, and first we detected on the first stage, and she was cured. ಗುಡ್. But ಯಾವಾಗ್ಲೂ ಥರ್ಡ್ ಸ್ಟೇಜೇ ಕಾಣಿಸುತ್ತೆ. yeah. So after 1 year, doctor said that she is cancer free, no need of radiation, no need of chemotherapy, and I was very happy. And suddenly we did a regular PET scan checkup, which is very important. Every year you all should do PET. ಒಂದೊಂದು ವರ್ಷಕ್ಕೂ ರೆಗ್ಯುಲರ್ ಪ್ಯಾಟ್ ಸ್ಕ್ಯಾನ್ ಚೆಕಪ್ ಮಾಡ್ತಾನೆ ಇರ್ಬೇಕು. Yeah. ನಿಮ್ಗೆ ಕ್ಯಾನ್ಸರ್ ಬರುತ್ತೆ ಅಂತ ಇಲ್ಲ, ನನಗೆ ಇಲ್ಲ ಅನ್ನೋದನ್ನ ತೀರ್ಮಾನ ಮಾಡ್ಕೊಳಕ್ಕೆ. ಅದಾದ್ಮೇಲೆ ಬಂದ್ರೆ ನಮ್ಮ ಹಣೆ ಬರ ಅಂತ ಬಿಡ್ಬೇಕು. ಅದೇನ್ ದೊಡ್ಡ ಮ್ಯಾಟ್ರ್ ಅಲ್ಲ. Pap smear test is very, very important for Important, the... absolutely. So doctor said there is one node, but it looks like a TB. So give her TB medicines, and we don't have to worry. I left the hospital, and then something happened to me inside. My gut said something is wrong. I went and I told doctor. He's a very good doctor. He's got Padma Bhushan. I said, doctor, can we do a 1 needle biopsy and check? Oh. I insisted. We did needle biopsy, and it was a relapse. And after relapse, a patient can only survive for 6 months. Today it's been 5 years, and my mom is fighting it with so much of power and so much of positivity. ನಿಮ್ಮಂತ ಒಳ್ಳೆ ಮಗಳು, ನಗ್ನಗ್ತಾ ಇರೋ ಮಗಳು, ಒಳ್ಳೆ ಮನ್ಸಿರೋ ಮಗಳಿದ್ರೆ ಖಂಡಿತ ಬದುಕ್ತಾರೆ. It's how much you love your parents, how much you feel them wanted, how much you take care of your parents. Please love your parents. ನಿಮ್ ತಾಯಿ ತಂದೆಗೆ ಎಷ್ಟು ಪ್ರೀತಿ ವಾತ್ಸಲ್ಯ ಕೊಟ್ಟು ಮರ್ಯಾದೆ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೋತಿರೋ ಅವ್ರು ಸರಿ ಹೋಗ್ತಾರೆ ಅಂತ ಮಾತಾಡಿ I ಸ್ವಲ್ಪ. want to make one point also which I'll come to later. ಶಿವಪ್ಪ, ನಿಮ್ಮದೇ ಕೇಳ್ದೆ ನೋಡಿದ್ರೆ ಬಹಳ ಬೇಜಾರಾಯ್ತು. ಆದ್ರೆ ಹಿಂದೆ ಆಗಿದ್ದು ಚೇಂಜ್ ಮಾಡೋದಕ್ಕ ಆಗೋದಿಲ್ಲ. ಒಬ್ಳೆ ಆಕ್ಟರ್ ಆಗಿ ನನ್ನ ಕೈಯಲ್ಲಿ ಏನ್ ಸಹಾಯ ಮಾಡೋದಕ್ಕೆ ಆಗೋತು ನಾನು ಮಾಡ್ತೀನಿ. ಸೋ ಸ್ವೀಟ್. But ma'am, one very important message I want to give to everybody. ತುಂಬಾ ಮುಖ್ಯ ವಿಷಯ ಏನಿದೆ, ಎಲ್ಲರೂ ದಯವಿಟ್ಟು ಮೆಡಿಕಲ್ ಇನ್ಶೂರೆನ್ಸ್ ತಗೋಲಿ. ವೆರಿ ವೆರಿ ಇಂಪಾರ್ಟೆಂಟ್. ಇಡೀ ಪರಿವಾರಕ್ಕೆ ಮೆಡಿಕಲ್ ಇನ್ಶೂರೆನ್ಸ್ ಫ್ರೀ ಇದೆ. ಅದು ಶುರು ಮಾಡೋಕೆ ವರೆಗೂ ಪ್ಲೀಸ್ ಮೆಡಿಕಲ್ ಇನ್ಶೂರೆನ್ಸ್ ತಗೋಲಿ. ವೆರಿ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಲೈಕ್ ವೆನ್ ಮೈ ಮಾಮ್ ವೆಂಟ್ ಥ್ರೂ ಕ್ಯಾನ್ಸರ್. ಐ ಹ್ಯಾಡ್ ಡನ್ ಅ ಮೆಡಿಕಲ್ ಇನ್ಶೂರೆನ್ಸ್, ಬಟ್ ಇಟ್ ಜಸ್ಟ್ ಲ್ಯಾಪ್ಡ್ 1 day. ಹೋಗ್ಬಿಡುತ್ತೆ. Then it had Age bar ಆಗುತ್ತೆ. Yeah, I had the money. I spent almost 40 to 50 lakhs behind nothing. But there are many people who can't do. So it's a request. Adu bare rupees 500 ashte. It's not very expensive. Please, if you love your family, please today go and insure your loved ones. This is very, very important. ಇಟ್ಸ್ ಅ ಗುಡ್ ಮೆಸೇಜ್, ವೆರಿ ಗುಡ್ ಮೆಸೇಜ್. ಯಾವ ರೀತಿ ಇವರಿಗೆ ಸಹಾಯ ಮಾಡಕ್ಕಾಗತ್ತೆ? ನಿಮ್ಗೆ ಏನ್ ಮಾಡ್ತೀರಾ? Okay, so I will sell the raw material. ನಾನು ತರಕಾರಿ ಸೊಪ್ಪು ಮಾರ್ತೀನಿ. ಮಾರ್ತೀನಿ. ತರಕಾರಿ ಸೊಪ್ಪೆಲ್ಲ ಮಾರ್ತೀರಾ? ತರಕಾರಿ ಸೊಪ್ಪು ಮಾರ್ತೀನಿ. ಎಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕೋತೀರಾ ಇಲ್ಲ ಗಾಡಿಯಲ್ಲಿ ತಳ್ಕೊಂಡು They ಹೋಗ್ತೀರಾ? are doing so much of hard work. I can not do for 1 day. ಯಾವ್ದಲ್ಲಿ ಗಾಡಿ ಎಲ್ಲ? ಗಾಡಿನಲ್ಲಿ ಪುಷ್ ಮಾಡ್ತೀನಿ. ಏಯ್. ಪಾಲಕ್ ಸೊಪ್ಪು ಸೆಲ್ ಮಾಡ್ತೀನಿ. ಮಿರ್ಚಿ ಮಂಡಕ್ಕಿ ದಟ್ ಇಸ್ ಮೆಣಸಿನಕಾಯಿ ಸೇಲ್ ಮಾಡ್ತೀನಿ. ದೆನ್ ವಾಟ್ ಇಸ್ ಕಡಿ ಪತ್ತ? ಕರಿಬೇ ಸೊಪ್ಪು. ಕೆಮ್ಮೆ ಸೊಪ್ಪು. ಕರಿಮೆ ಸೊಪ್ಪು ಸೆಲ್ ಮಾಡ್ತೀನಿ. ಬರೀ ಸೊಪ್ಪೆ ಸೇಲ್ ಮಾಡೋದಾ? ಟೊಮೆಟೊ, ಬದನೆಕಾಯಿ? No, tomato. ತರಕಾರಿ ಬರೀ ಸೊಪ್ಪೆ. Healthy. Spinach, greens I will sell. ಆಲ್ ದಿ ಬೆಸ್ಟ್. Thank you, ಅಮ್ಮ. ದುಡಿಮೆಗೆ ಸ್ಫೂರ್ತಿಯಾಗಿ ಇರುವೆವು ಜೊತೆ ಸದಾ, ಭರವಸೆ ಮೂಡಲೆಂದು ಇದೆಯಲ್ಲೇ ಆಸ್ಪದ. ಈಗ ಪಾರೋಲ್ ಯಾದವ್ ಅವರು ಸೊಪ್ಪು ಮಾರ್ಕೊಂಡು ಸಂಪಾದನೆ ಮಾಡಿ ತರ್ತೀನಿ ನಾನು ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಸಂಪಾದನೆ ಮಾಡ್ತಾರೆ ಅಂತ. ಅಷ್ಟ ತನಕ ಪುಟ್ಟ ವಿರಾಮ. ನಾಟಿ ಕೋಳಿ ಬೋಟಿ ಗೊಜ್ಜು ಘಾಟಿ ಹುಡುಗಿ ನಾನ್ ವೆಜ್ ಕಡಿಯಟ್ ಒಂದ್ ಮೆಣಸಿನ್ಕಾಯಿ ಕುಡಿಯಟ್ ಹೆಣ್ಣ ಸರಾಯಿ ಹೊಟ್ಟೆ ಇಟ್ಕೋಬೇಡಿ, ಯಾರು ಎಲ್ಲಿ ಇಟ್ಕೊಳ್ಳಿ. ನೋಡಿದ್ರೆ ಅವರು ನೆಚ್ತಾರೆ.